ಇಂದು ಅಭಿಮಾನಿ ಸ್ನೇಹಿತರಿಂದ ಅಭಯ ಸೇವಾ ಫೌಂಡೇಶನ್ ಸಂಸ್ಥಾಪಕ ಎಂ.ಬಿ. ಉಮೇಶ್ ಶೆಟ್ಟಿರವರ ಹುಟ್ಟುಹಬ್ಬದ ಆಚರಣೆ ಹಾಗೂ ಡಿಸೆಂಬರ್ 19ರಿಂದ 3 ದಿನಗಳ ಕಾಲ ಅಭಯ ಸೇವಾ ಫೌಂಡೇಶನ್ ವತಿಯಿಂದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಕುರಿತು ಸುದ್ದಿಗೋಷ್ಠಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಮಹಾಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಭಗವಂತ ಆಯುರಾರೋಗ್ಯ ಆಯುಷ್ಯನ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಕೊಡಲಿ. ಮುಂದಿನ ದಿನಗಳಲ್ಲಿ ಎಲ್ಲರ ಜೀವನ ಯಶಸ್ಸಾಗಲಿ. ಪ್ರತಿಯೊಬ್ಬರು ಈ ಸಮಾಜಕ್ಕೋಸ್ಕರ ಈ ದೀನ ದಲಿತ ಏನು ಅಶಕ್ತರು ಯಾರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ನಮ್ಮೆಲ್ಲ ಕನ್ನಡ ಜನತೆ ಒಟ್ಟಾಗಿ ಈ ರಾಜ್ಯದ ಈ ದೇಶದ ಸೇವೆ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ, ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಹೋದ ವರ್ಷ ನಿಮಗೆಲ್ಲ ಗೊತ್ತಿದೆ, ನನ್ನ ಹುಟ್ಟುಹಬ್ಬದ ದಿವಸ ರಾಜಾಜಿನಗರದಲ್ಲಿ ಒಂದಿಷ್ಟು ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಆ ದಿವಸ ಮಾಡ್ತಾ ನಮ್ಮ ಅಭಯ ಸೇವಾ ಫೌಂಡೇಶನ್ ಮುಖಾಂತರ 1 ವರ್ಷಗಳು ಅದು ಕಂಟಿನ್ಯೂ ಆಗಿ ನಮ್ಮ ತಂಡ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಈ ಒಂದು ಕಾರ್ಯಕ್ರಮ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದಿದ್ದೀವಿ. ಸೇವಾ ಸಂಕಲ್ಪ ದ ಮುಖಾಂತರ ಒಂದಿಷ್ಟು ರಾಜ್ಯದ ಸೇವೆಯನ್ನು, ಜನತೆಯ ಸೇವೆಯನ್ನು ನಾವು ಮಾಡಿದ್ದೀವಿ. ಬಂಧುಗಳ, ಇವತ್ತು ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಮ್ಮಲ್ಲಿ ಕೋರ್ತಾ ಒಂದು ಸಂತೋಷದ ವಿಷಯ ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಅಭಯ ಸೇವಾ ಫೌಂಡೇಶನ್ ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿ ಈ ವರ್ಷದ ನಮ್ಮ ಒಂದು ವರ್ಷದ ಕಾರ್ಯಕ್ರಮಗಳನ್ನು ನಾವೆಲ್ಲ ಸಿದ್ಧಪಡಿಸ್ಕೊಂಡಿದ್ದೀವಿ. ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಇವಾಗಲೇ ನಮಗೆ ವಿಜಯನಗರದ ಬಂಟ್ರ ಭವನದಲ್ಲಿ ನಾವು ನವಂಬರ್ 8ನೇ ತಾರೀಕು ಒಂದು ಸೇವಾ ಸಂಕಲ್ಪ ಕಾರ್ಯಕ್ರಮದ ಒಂದು ಚಾಲನೆ ಕೊಡ್ತಾಯಿದ್ದೀವಿ. ಆ ದಿವಸ ವರಸಿದ್ಧಿ ವಿನಾಯಕನಿಗೆ ಪೂಜೆ ಮಾಡಿ ವಿಜಯದ ಸುತ್ತಮುತ್ತ ಒಂದಿಷ್ಟು ಸಮಾಜಕ್ಕೆ ಅರಿವು ಮೂಡಿಸುವಂಥ ಬೀದಿ ನಾಟಕಗಳನ್ನು ಮಾಡಿಕೊಂಡು ಹಾಗೂ ಕುಣಿತದ ಭಜನೆ ಮುಖಾಂತರ ಸಂಕಲ್ಪವನ್ನು ಮಾಡ್ತಾಯಿದ್ದೀವಿ. ಹಿರಿಯರ ಮುಖಾಂತರ ಸಂಕಲ್ಪವನ್ನು ಮಾಡಿ ಆ ದಿವಸ ನಾವೊಂದು ಚಾಲನೆಯನ್ನು ಕೊಟ್ಟು ಹಾಗೆ ಸಾಮೂಹಿಕ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮ ಆ ದಿವಸ ನೆರವೇರ್ತದೆ. ಅದೇ ರೀತಿಯಲ್ಲಿ ಡಿಸೆಂಬರ್ 13ನೇ ತಾರೀಕು ರಾಜಾಜಿನಗರ ಸುತ್ತಮುತ್ತ ಒಂದಿಷ್ಟು ಈ ಬೀದಿ ನಾಟಕ, ಅಂದರೆ ನಿಮಗೆ ಟ್ರಾಫಿಕ್ನ ರೂಲ್ಸ್ಗಳ ಬಗ್ಗೆ, ಹೆಲ್ಮೆಟಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸುವಂಥದ್ದು ಹಾಗೂ ಅನೇಕ ಸಾಮಾಜಿಕಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಯುವ ಪೀಳಿಗೆಗಳನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಒಳ್ಳೆಯ ದಾರಿಯತ್ತ ನಡೆಯುವಂಥ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಬೀದಿ ನಾಟಕದ ಮುಖಾಂತರ ಆ ದಿವಸ ನಾವು ರಾಜಾಜಿನಗರ ಭಾಗದಲ್ಲಿ ಮಾಡಲಿದ್ದೇವೆ. ಅದೇ ರೀತಿಯಲ್ಲಿ 19ನೇ ತಾರೀಕು ನಮ್ಮ ಅಭಯ ಫೌಂಡೇಶನ್ದ ಎಲ್ಲ ಸದಸ್ಯರು ಒಟ್ಟುಗೂಡಿ ಒಂದು ಪೂಜೆ ಮಾಡೋ ಮುಖಾಂತರ, ಹೋಮವನ್ನು ಮಾಡೋ ಮುಖಾಂತರ ಆ ದಿವಸ ಸಂಕಲ್ಪ ಆಗ್ತೀವಿ. ನಾವು ಕಂಕಣವನ್ನು ಕಟ್ಟಿ ಈ ದೇಶ ಸೇವೆಗೆ, ರಾಜ್ಯ ಸೇವೆಗೆ ಕಂಕಣಬದ್ಧರಾಗಿದ್ದೀವಿ ಅಂತ ಆ ಒಂದು ಸಮಾಜಕ್ಕೆ ತೋರಿಸುವ ಒಂದು ವಿಚಾರವಾಗಿ ಆ ದಿವಸ ನಾವೆಲ್ಲ ಒಂದು ಕಂಕಣವನ್ನು ಕಟ್ಟುವ ಮುಖಾಂತರ 19ನೇ ತಾರೀಕು ಕಂಕಣವನ್ನು ಕಟ್ಟಿ ಹಿರಿಯರಿಂದ ಒಂದು ಹಿತವಚನದ ವಾಕ್ಯಗಳು, ಮಾತುಗಳು ಬರುವಂಥದ್ದು ಒಂದು ಹಿರಿಯರ ಭಾಷಣ ಇರ್ತದೆ. ಅದೇ ರೀತಿಯಲ್ಲಿ 20ನೇ ತಾರೀಕು ಸಾಯಂಕಾಲ ನಮ್ಮ ಕರ್ನಾಟಕ ರಾಜ್ಯದ ವರ್ಲ್ಡ್ ರೆಕಾರ್ಡ್ ಮಾಡಿದಂಥ ಭರತನಾಟ್ಯ ಪ್ರತಿಭೆ ಅವರ ಭರತನಾಟ್ಯ ಇರ್ತದೆ ಹಾಗೂ ಹುಲಿವೇಷದ ಕೆಲವು ತುಣುಕುಗಳು, ಊದು ಪೂಜೆ ಅಂತೀವಿ, ಆ ಪೂಜೆ ಇರ್ತದೆ. ಹಾಗೇ ಯಕ್ಷಗಾನ ಕಾರ್ಯಕ್ರಮವು ಆ ದಿವಸ ಇರ್ತದೆ. ಅದೇ ರೀತಿಯಲ್ಲಿ 21ನೇ ತಾರೀಕು ನಿಮಗೆ ಬೆಳಿಗ್ಗೆ ಪ್ರಾರಂಭ ಆದರೆ 7 ಗಂಟೆಗೆ ರಾತ್ರಿ 11 ಗಂಟೆ ತನಕ ಕಂಟಿನ್ಯೂ ಆಗಿ ಸಾಮಾಜಿಕವಾಗಿ ಸೇವಾ ಕಾರ್ಯಕ್ರಮ, ಹಾಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳಿರ್ಬೋದು, ಕರ್ನಾಟಕದ ಕಲಾ ವೈಭವವನ್ನು ಆ ದಿವಸ ವೇದಿಕೆ ಮೇಲೆ ತೋರಿಸ್ತಾ ಇದ್ದೀವಿ. ಅನೇಕ ಕಲಾ ತಂಡಗಳು ಆ ದಿವಸ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸೇವಾ ಜಾಥಾ ಇರುತ್ತೆ. ತಮಗೆ ಕೆಲವು ಫಲಕಗಳನ್ನು ನಮ್ಮ ಸೇವಾ ಫೌಂಡೇಶನ್ ಮತ್ತು ನಾಗರಿಕರು ಹಿಡಿದು ಸಮಾಜ ಉತ್ತಮ ರೀತಿಯಲ್ಲಿ ದಾರಿಯಲ್ಲಿ ನಡೆಯೋದಕ್ಕೋಸ್ಕರ ಕೆಲವೊಂದು ಶ್ಲೋಗಳನ್ನು ನಾವು ಬಂಡಿಂಗ್ಸ್ ಮುಖಾಂತರ, ಪ್ಲೇ ಕಾರ್ಡ್ಗಳ ಮುಖಾಂತರ ಇಟ್ಕೊಂಡು ಸ್ವಾಮೀಜಿಗಳು, ಹಿರಿಯರು, ಗುರುವನ್ನು ಒಟ್ಟುಗೂಡಿಸ್ಕೊಂಡು ಆ ದಿವಸ ಸೇವಾ ಜಾಥಾ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ ನಿಮ್ಮ ಕಲಾ ವೈಭವ ತಂಡದ ಜೊತೆಯಲ್ಲಿ ಪಂಜಿನ ಮೆರವಣಿಗೆ ಮುಖಾಂತರ, ಭಜನಾ ತಂಡದ ಮುಖಾಂತರ ಹಾಗೂ ವೀರಗಾಸೆ ಕಲಾ ತಂಡಗಳ ಮುಖಾಂತರ ವೈಭವಯುತವಾಗಿ ಮೆರವಣಿಗೆ ಇರ್ತದೆ. ರಾಜಾಜಿನ ಮುಖಾಂತರ ಕತ್ತಲೆಯಿಂದ ಬೆಳಕಿನೆಡೆಗೆ ಏನು
ಪಂಜಿನ ಮುಖಾಂತರ ಒಂದು ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ಊರಿಗೆ ಒಳ್ಳೆಯದಾಗಲಿ, ಈ ರಾಜಾಜಿನಗರ ಉತ್ತಮ ಒಂದು ಆರೋಗ್ಯಕರವಾಗಿ ಆ ಊರು ಯಾವಾಗಲೂ ಸಂತೋಷ ಎಲ್ಲರೂ ಚೆನ್ನಾಗಿರಲಿ ಅಂತ, ವೈಭವಿತವಾಗಿ ಸಂತೋಷವಾಗಿರಲಿ ಅಂತ ಆ ದಿವಸ ಒಂದು ಪಂಜಿನ ಮೆರವಣಿಗೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಆ ದಿವಸ ನಿಮಗೆ ಕನ್ನಡಕ ವಿತರಣಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ತಪಾಸಣಾ ಶಿಬಿರಗಳು, ಅಶಕ್ತರಿಗೆ ವಸ್ತ್ರಗಳನ್ನು ಕೊಡುವಂಥದ್ದು, ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು, ಬ್ಯಾಗ್ ಕೊಡುವಂಥದ್ದು ಹಾಗೂ ನವ ದುರ್ಗೆಯರನ್ನು ಆ ದಿವಸ ಆಹ್ವಾನ ಮಾಡಿ ಧಾರ್ಮಿಕ ಕಾರ್ಯಕ್ರಮ 999 ಮಾತೆಯರಿಂದ ನಾವು ಅವರಿಗೆ ಅರಿಶಿನ ಕುಂಕುಮ ಕೊಡುವ ಮುಖಾಂತರ ಹಾಗೂ ಅವರ ಮುಖಾಂತರ ನವ ದುರ್ಗೆಯರನ್ನು ಪೂಜೆ ಮಾಡಿಸಿ, ಅವ್ರ ಮುಖಾಂತರ ಪೂಜೆ ಮಾಡಿಸಿ ನಮ್ಮ ಪುರುಷರು ಪಂಜಿಗಳ ಬೆಳಕನ್ನು ದೇವಿಗೆ ತೋರಿಸುವ ಮುಖಾಂತರ ನವ ದುರ್ಗೆಯರಿಗೆ ಆ ದಿವಸ ಸಾರ್ವಜನಿಕ ದುರ್ಗಾ ದೀಪ ನಮಸ್ಕಾರ ಕಾರ್ಯಕ್ರಮ ಇರ್ತದೆ. ಅನೇಕ ಗಣ್ಯಾತಿ ಗಣ್ಯರು ಆ ದಿವಸ ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ. ಎಲ್ಲ ನಾಗರಿಕರು ಈ ಕಾರ್ಯಕ್ರಮ ಸದುಪಯೋಗ ಮಾಡ್ಕೋಬೇಕು. ಹಾಗೆ ನಾವು ಈ ರಾಜಾಜಿನಗರ ಕಾರ್ಯಕ್ರಮದ ಮುನ್ಸೂಚನೆ ಮುಂದಾಗಿ ನಾವು ಸರ್ಕಾರಿ ಶಾಲೆಗಳಿಗೆ ತೆರಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಏನು ಅನಾನುಕೂಲತೆ ಇದೆ, ಅದರ ಜೊತೆಯಲ್ಲಿ ಅವ್ರಿಗೆ ದೃಷ್ಟಿದೋಷ ಏನಾದರೂ ಇದ್ದರೆ ಅವರ ಕಣ್ಣನ್ನು ಪರೀಕ್ಷೆ ಮಾಡಿ ಅವರಿಗೆ ಕನ್ನಡಕ ಉಚಿತವಾಗಿ ಕನ್ನಡಕ ಕೊಡುವಂಥ ಕಾರ್ಯಕ್ರಮಗಳು ರಾಜಾಜಿನಗರ ಸುತ್ತಮುತ್ತ ಆ ಕಾರ್ಯಕ್ರಮವು ಮುಂದಿನ ನಡೀತಾನೇ ಇರುತ್ತೆ. ಕಾರ್ಯಕ್ರಮದ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಕನ್ನಡಕ ಕಾರ್ಯಕ್ರಮಗಳನ್ನು ಕೊಡುವುದು, ಉಚಿತ ಚಿಕಿತ್ಸೆ ಕಾರ್ಯಕ್ರಮ ಕೊಡುವಂಥದ್ದು. ಮುಖ್ಯವಾಗಿ ಬೆಳಿಗ್ಗೆ ಅನ್ನದಾಸೋಹ ಸ್ಟಾರ್ಟ್ ಆದರೆ ನಿಮಗೆ ರಾತ್ರಿ 11 ಗಂಟೆವರೆಗೂ ತದೇಕವಾಗಿ ಅನ್ನದಾಸೋಹ ಕಾರ್ಯಕ್ರಮವು ನಡೀತದೆ. ಸ್ವಾಮೀಜಿಯವರು ಆ ದಿವಸ ಭಾಗವಹಿಸ್ತಿದ್ದಾರೆ. ತಾವೆಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸೇವೆಯನ್ನು ಈ ಕಾರ್ಯಕ್ರಮ ಮುಖಾಂತರ ಮಾಡಿ, ಅದೇ ಜೊತೆಯಲ್ಲಿ ಒಂದಿಷ್ಟು ಫಲಾನುಭವಿಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡಿಕೊಂಡು ತಾವು ಈ ಸಮಾಜಕ್ಕೆ ತಮ್ಮ ಶಕ್ತಿಯನ್ನು ಒಟ್ಟಾಗಿ ಈ ಅಭಯ ಸೇವಾ ಫೌಂಡೇಶನ್ ಮುಖಾಂತರ ಒಂದಿಷ್ಟು ಮಾಡಿ ತೋರಿಸುವುದರ ಮುಖಾಂತರ ಸಮಾಜದ ಸೇವೆಯನ್ನು ಮಾಡೋಣ. ನಾವೆಲ್ಲ ಒಟ್ಟಾಗಿ ಈ ಸಮಾಜವನ್ನು ಕಟ್ಟೋಣ, ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತು ನನಗೆ ನೀವೆಲ್ಲ ಸೇರಿ ಇವತ್ತು ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ. ಯಾವತ್ತೂ ನಿಮ್ಮ ಜೊತೆಯಲ್ಲಿ ನಾನು ಯಾವಾಗಲೂ ಸದಾ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.